ಹಿಂದೂ ದೇವಾಲಯಗಳ ಆಸ್ತಿ ಒತ್ತುವರಿಗೆ ಬ್ರೇಕ್ ಅನ್ನ ಹಾಕಲಾಗ್ತಾ ಇದೆ. ದೇಗುಲಗಳ ಆಸ್ತಿ ವಂಚಕರಿಗೆ ಶಾಕ್ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಮುಜರಾಯಿ ಇಲಾಖೆ ಸಚಿವರು. ವಂಚಕರಿಗೆ ಶಾಕ್ ಕೊಟ್ಟಿರುವಂತದ್ದು ಸರ್ಕಾರ. ಸರ್ವೆ ಮೂಲಕ ದೇಗುಲಗಳ ಆಸ್ತಿ ಸುಪರ್ದಿಗೆ ಮುಂದಾಗ್ತಾ ಇದೆ. ಒಳ್ಳೆ ಕೆಲಸ ಅಪ್ಪ ಇದು. ದಿನ ದೇವರ ಆಸ್ತಿಯನ್ನ ಒಡೆದಿದ್ರು, ಒತ್ತುವರಿ ಮಾಡ್ಕೊಂಡಿದ್ರು. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಮುಜರಾಯಿ ಎ ಮತ್ತು ಬಿ ದೇಗುಲಗಳ ಆಸ್ತಿ ಒತ್ತುವರಿ ಮಾಡ್ಕೊಂಡಿದ್ರಲ್ಲ, ಅದನ್ನ ತೆರವು ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. 60% ಒತ್ತುವರಿ ಮಾಡಿರುವಂತ ಭೂ ವಂಚಕರು 60% ಒತ್ತುವರಿ ಆಗಿದೆ. ಕಂದಾಯ ಇಲಾಖೆ ಜೊತೆ ಮುಜರಾಯಿ ಇಲಾಖೆ ಸರ್ವೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ರಾಜ್ಯದಲ್ಲಿ ಈವರೆಗೂ 20,000 ಎಕರೆ ಜಮೀನು ವಶಕ್ಕೆ ಪಡೆಯಲಾಗಿದೆ. ಆಲ್ರೆಡಿ 20,000 ಎಕರೆ ಜಮೀನನ್ನ ವಶಕ್ಕೆ ಪಡೆಯಲಾಗಿದೆ. ಉಳಿದ 20,000 ಎಕರೆ ವಶಕ್ಕೆ ಮುಜರಾಯಿ ಇಲಾಖೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಸೊ ಈ ಒಂದು ವಿಚಾರದಲ್ಲಿ ಕಂದಾಯ ಇಲಾಖೆಯ ಸಪೋರ್ಟ್ ಅನ್ನ ತಗೊಂಡು ಸರ್ವೆಯನ್ನ ಮಾಡಿಸಿ ಒತ್ತುವರಿಯನ್ನ ಆಗಿರುವಂತಹ ಜಾಗವನ್ನ ತೆರವು ಮಾಡ್ಲಿಕ್ಕೆ ಮುಂದಾಗ್ತದೆ. ಈ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವರು ಏನ್ ಮಾತನಾಡಿದ ನೋಡೋಣ. ದೇವಸ್ಥಾನದ ಒಟ್ಟು ನಮ್ದು 40,000 ಪ್ರಾಪರ್ಟೀಸ್ ಇದೆ. ಅದರಲ್ಲಿ 36,000 ಜಮೀನು ಎಕರೆಗಟ್ಟಲೆ 36,000 ಎಕರೆ ಜಮೀನು, 4,000 ಪ್ರಾಪರ್ಟೀಸು ಅರ್ಬನ್ನಲ್ಲಿ, ನಗರ ಪ್ರದೇಶಗಳಲ್ಲಿ. ಅದರಲ್ಲಿ ಒಟ್ಟು 17,500 ಎಕರೆ ದೇವಸ್ಥಾನದ ಹೆಸರಿಗೆ ಬಂದಿದೆ. ಅಂದರೆ ಆಯಾ ದೇವಸ್ಥಾನಕ್ಕೆ ಸೇರಬೇಕಲ್ಲ, ಆಯಾ ದೇವಸ್ಥಾನದ ಹೆಸರಿಗೆ ಬಂದಿದೆ. ಇನ್ನು ಉಳಿದಿರ್ತಕ್ಕಂಥ 2,500 ನಗರ ಪ್ರದೇಶದ್ದು ದೇವಸ್ಥಾನಗಳ ಹೆಸರು ಬಂದಿದೆ. ಅಂದರೆ ಆಲ್ಮೋಸ್ಟ್ 50% ಆಯಿತು. 20% ಪ್ರಾಪರ್ಟೀಸು ದೇವಸ್ಥಾನದ ಹೆಸರಿಗೆ ಬಂದಾಯಿತು. ಇನ್ನು ಉಳಿದಿರ್ತಕ್ಕಂಥ ಇನ್ನೂ 20,000 ಪ್ರಾಪರ್ಟೀಸು ಇನ್ನೊಂದು ವರ್ಷದಲ್ಲಿ ಬಹುತೇಕ ಎಲ್ಲ ಮುಗಿದೋಗುತ್ತೆ. 2,000. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಸರ್ವೆ ಯಾವಾಗಿಂದ ಆರಂಭ ಆಗುತ್ತೆ, ಎಷ್ಟು ದಿನದ ಒಳಗಾಗಿ ಇದನ್ನ ಮುಗಿಸಬೇಕು ಅನ್ನುವಂಥ ಪ್ಲಾನ್ ಅನ್ನ ಹಾಕೊಂಡಿದೆ, ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ ಸರ್ಕಾರ? ಪೃಥ್ವಿ, ಕಳೆದ 1 ವರ್ಷದಿಂದನೂ ಕೂಡ ಮುಜರಾಯಿ ಇಲಾಖೆ ಕಂದಾಯ ಇಲಾಖೆಯ ಸಹಕಾರದೊಂದಿಗೆ ಸರ್ವೆ ಕಾರ್ಯವನ್ನು ಮಾಡ್ತಾ ಇದೆ. 2023ರಲ್ಲಿ ಒಟ್ಟು ನಮ್ಮ ರಾಜ್ಯದಲ್ಲಿರೋದು ಎ ಮತ್ತು ಬಿ ಸಿ ಡಿ ಈ ರೀತಿ 4 ವರ್ಗೀಕರಣ ಮಾಡಿದೆಯಲ್ಲ ಹಿಂದೂ ದೇವಾಲಯಗಳಲ್ಲಿ. ಇದರಲ್ಲಿ ಒಟ್ಟು ಒಂದು 34,000 ದೇವಾಲಯಗಳಿದ್ದಾವೆ. ಇದರಲ್ಲಿ ಎ ಮತ್ತು ಬಿ ದೇವಾಲಯಗಳು ತುಂಬಾ ಇಂಪಾರ್ಟೆಂಟ್. ಈ ದೇವಾಲಯಗಳ ವ್ಯಾಪ್ತಿಯಲ್ಲಿ ಬರೋಬ್ಬರಿ 40,000 ಎಕರೆ ಜಮೀನು, ಅದು ಕೂಡ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು 35,000 ಎಕರೆ ಜಮೀನು ಇತ್ತು. ಇದೆಲ್ಲದೂ ಕೂಡ ಆಲ್ಮೋಸ್ಟ್ 70 to 80% ಒತ್ತುವರಿ ಆಗಿತ್ತು. ಇನ್ನು ನಗರ ಪ್ರದೇಶದಲ್ಲೂ ಕೂಡ 4,000ಕ್ಕೂ ಹೆಚ್ಚು ಎಕರೆ ಜಾಗ ನಗರ ಪ್ರದೇಶದಲ್ಲಿ ಒತ್ತುವರಿ ಆಗಿತ್ತು. ಇದರೆಲ್ಲ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಏನು ಮುಜರಾಯಿ ಇಲಾಖೆಯ ಸಚಿವರಂತ ರಾಮಲಿಂಗಾರೆಡ್ಡಿ ಅವರು ಸೂಚನೆಯನ್ನು ಕೊಡ್ತಾರೆ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಅಧಿಕಾರಿಗಳಿಗೆ. ಕಂದಾಯ ಇಲಾಖೆ ಅಧಿಕಾರಿಗಳ ಮೂಲಕ ಸರ್ವೆಯನ್ನು ಮಾಡಿಸಿ ಈಗ ಪರಿಶೀಲನೆಯನ್ನು ಮಾಡಿದಾಗ ಒಟ್ಟು 60% 70% ಒತ್ತುವರಿ ಆಗಿರೋದು ಭಾಳ ಸ್ಪಷ್ಟವಾಗಿ ಕಂಡುಬಂದಿದೆ. ಕಳೆದ 1 ವರ್ಷದಲ್ಲಿ ಬರೋಬ್ಬರಿ 16,500 ಎಕರೆ ಜಮೀನೇನು ಒತ್ತುವರಿ ಆಗಿತ್ತಲ್ಲ, ಅದೆಲ್ಲದನ್ನು ಕೂಡ ವಶಪಡಿಸ್ಕೊಳ್ಳುವಂಥ ಕಾರ್ಯ ಆಗಿದೆ. 2023ರಲ್ಲಿ ಆಶ್ಚರ್ಯ ಅಂತಂದರೆ ಇದುವರೆಗೂ ವಶಪಡಿಸ್ಕೊಂಡಿದ್ದು ಎಷ್ಟು ಅಂದರೆ 2023ರಲ್ಲಿ ಕೇವಲ 3,500 ಎಕರೆ ಜಮೀನನ್ನು ಮಾತ್ರ ವಶಪಡಿಸ್ಕೊಳ್ಳಲಾಗಿತ್ತು. ಇನ್ನುಳಿದದನ್ನು ಒತ್ತುವರಿಯನ್ನು ತೆರವು ಮಾಡುವಂಥ ಕಾರ್ಯ ಅಂದರೆ ವಶಪಡಿಸ್ಕೊಳ್ಳುವಂಥ ಕಾರ್ಯನೂ ಕೂಡ ಮುಜರಾಯಿ ಇಲಾಖೆ ಮಾಡಿದ್ದಿಲ್ಲ. ಆ ದಿಟ್ಟ ಕಾರ್ಯವನ್ನು ಈಗ ಮಾಡಲಾಗ್ತಾ ಇದೆ. ಕಳೆದ 1 ವರ್ಷದಲ್ಲಿ 16,500 ಎಕರೆ ಜಮೀನನ್ನು ವಶಪಡಿಸ್ಕೊಳ್ಳಲಾಗಿದೆ. ಇನ್ನೂ 1 ವರ್ಷದಲ್ಲಿ ಇನ್ನೂ 20,000ಕ್ಕೂ ಹೆಚ್ಚು ಜಮೀನು ವಶಪಡಿಸ್ಕೊಳ್ಳುವಂಥ ಕಾರ್ಯ ಮಾಡಬೇಕಾಗಿದೆ. ಕೇವಲ ವಶಪಡಿಸ್ಕೊಳ್ಳೋದು ಮಾತ್ರ ಅಲ್ಲ, ಅದೆಲ್ಲದೂ ಕೂಡ ಡಾಕ್ಯುಮೆಂಟೇಷನ್ ಮಾಡಬೇಕಾಗತ್ತೆ. ಆ ಕಾರ್ಯವನ್ನು ಕೂಡ ಮಾಡ್ತೀವಿ. ಗೆಜೆಟಲ್ಲೂ ಕೂಡ ಎಲ್ಲದನ್ನು ಕೂಡ ಆ್ಯಡ್ ಮಾಡುವಂಥ ಕಾರ್ಯವನ್ನು ಕೂಡ ಮಾಡ್ತೀವಿ ಅಂಥೇಳಿ ಈಗಾಗಲೇ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಪೃಥ್ವಿ. ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ.